ಹೆಲ್ಲೋ ಟಂಗಡ ನಮ್ಮ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ವೀಕ್ಷಕರೇ, ಇವತ್ತು ನಾವು ತಂದಿವಿ ದ ಆಲ್ ನ್ಯೂ ಟಾಟಾ ಹ್ಯಾರಿಯರ್. ಸೊ ಫಸ್ಟ್ ಆಫ್ ಆಲ್ ವೀಕ್ಷಕರೇ, ಈ ಕಾರ್ನ ರಿವ್ಯೂ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ರು ದಾವಣಗೆರೆಯಲ್ಲಿ ಇರುವ ಟಾಟಾದ ಆದಿಶಕ್ತಿ ಮೋಟರ್ಸ್ ಅವರಿಗೆ ತುಂಬಾ ಧನ್ಯವಾದಗಳು. ನೀವು ಯಾವುದೇ ಟಾಟಾದ ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ ಆದಿಶಕ್ತಿ ಮೋಟರ್ಸ್ ಅವ್ರದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಟಾಟಾ ಕಾರ್ಸ್ ಅಂದ್ರೆ ಫಸ್ಟ್ ಮೈಂಡ್ ಅಲ್ಲಿ ಬರೋದ ಥಿಂಗ್ ಏನಪ್ಪಾ ಅಂದ್ರೆ ಸೇಫ್ಟಿ. ಅದೇ ರೀತಿ ಈ ಕಾರಲ್ಲೂ ನಿಮಗೆ ಬಹಳಷ್ಟು ಸೇಫ್ಟಿ ಫೀಚರ್ಸ್ ಇದೆ ಮತ್ತು ಈ ಬಾಡಿನೂ ಹಂಗೆ ಇದ್ರೆ. ಭಾರತ್ ಎನ್ ಕ್ಯಾಪ್ ಅಲ್ಲ, ಗ್ಲೋಬಲ್ ಎನ್ ಕ್ಯಾಪ್ ಅಲ್ಲೂ ನಿಮಗೆ 5 ಸ್ಟಾರ್ ಸಿಕ್ಕಿದೆ. ನೀವು ನೋಡ್ತಿರೋದು ಟಾಪ್ ಮೋಸ್ಟ್ ವೇರಿಯಂಟ್ ಫಿಯರ್ಲೆಸ್ ಪ್ಲಸ್ ಅಂತ. ಇನ್ನು ಡ್ಯೂಲ್ ಟೋನ್ ಕಲರ್ ಅಲ್ಲಿ ಕಲರ್ ಆಪ್ಷನ್ಸ್ ಕೂಡ ಬಹಳಷ್ಟು ಕಲರ್ ಆಪ್ಷನ್ಸ್ ಕೂಡ ಇದೆ ಇದರಲ್ಲಿ. ನೀವು ನೋಡ್ತಿರೋದು ಡ್ಯೂಲ್ ಟೋನ್ ಕಲರ್. ಸೊ ಇನ್ನು ಈ ಸ್ಪೆಸಿಫಿಕ್ ಆಗಿ ಕಲರ್ ಯಾವ ಕಲರ್ ಅಂತ ಅಂದ್ರೆ ಸನ್ಲಿಟ್ ಯೆಲ್ಲೋ ಕಲರ್. ಈ ಕಲರ್ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಕಾಣ್ತಿದೆ ಈ ಹ್ಯಾರಿಯರ್ ದಲ್ಲಿ. ನೋಡ್ತಾ ಇರಬಹುದು, ಕೀಯಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗೆ ಲಾಕ್, ಅನ್ಲಾಕ್ ಮತ್ತೆ ಹೆಡ್ಲೈಟ್ ಕಂಟ್ರೋಲ್ ಕೂಡ ಇದೆ. ಅದರ ಜೊತೆಗೆ ನಿಮಗೆ ಬೂಟ್ ಅನ್ಲಾಕ್ ಕೂಡ ಮಾಡೋದಕ್ಕೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಅಲ್ಲಿ ಸ್ಟಿಕ್ಕರ್ ಇದೆ, ಆದ್ರೆ ಇದರಲ್ಲಿ ನಿಮಗೆ ಟಾಟಾದ ಲೋಗೋ ಸಿಗುತ್ತೆ. ಸೊ ಆಸ್ ಯೂಶುವಲ್ ನಿಮಗೆ ಬೇರೆ ಕೀ ತರಾನೇ ಇದೆ. ಇನ್ನು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೋಡ್ತಾ ಇರಬಹುದು ವೀಕ್ಷಕರೇ, ಒಂದು ಕನೆಕ್ಟೆಡ್ ಆದ ವೈಟ್ ಎಲ್ಇಡಿ DRLs. ಹೌದು ವೀಕ್ಷಕರೇ, ಕನೆಕ್ಟೆಡ್ ಆದ ವೈಟ್ ಎಲ್ಇಡಿ DRLs ನೋಡಬಹುದು. ಅದರ ಜೊತೆಗೆ ನಿಮಗೆ ಪಿಯಾನೋ ಬ್ಲಾಕ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕ್ರೋಮ್ ಫಿನಿಶ್ ಜೊತೆಗೆ ನಿಮಗೆ ಗ್ರಿಲ್ ಕೂಡ ನೋಡ್ತಾ ಇರಬಹುದು. ಸೆಂಟರ್ ಅಲ್ಲಿ ಟಾಟಾದ ಲೋಗೋ ಕ್ರೋಮ್ ಅಲ್ಲಿ. ಇನ್ನು ಈ ಟಾಟಾದ ಲೋಗೋ ಕೆಳಗಡೆ ನೀವು ಫ್ರಂಟ್ ಕ್ಯಾಮ್ರಾನ ಪ್ಲೇಸ್ಮೆಂಟ್ ನೋಡಬಹುದು. ಈ ಕ್ಯಾಮ್ರಾ ಏನಕ್ಕಂದ್ರೆ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಸಹ ಸಿಗುತ್ತೆ. ಇನ್ನು ಫ್ರಂಟ್ ಅಲ್ಲಿ ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ, ನೋಡ್ತಾ ಇರಬಹುದು ಸೆನ್ಸರ್ಸ್ ನ ಪ್ಲೇಸ್ಮೆಂಟ್. ಸೊ ಇನ್ನು ಪ್ರೊಜೆಕ್ಟರ್ ಹೆಡ್ಲೈಟ್ ಸೆಟಪ್ ಸಿಗುತ್ತೆ ನಿಮಗೆ ಹೈ ಬೀಮ್ ಹಾಗೂ ಲೋ ಬೀಮಿಂಗ್ ಗೋಸ್ಕರ. ಫ್ರಂಟ್ ಗ್ಲಾಸಿ ಬ್ಲಾಕ್ ಅಲ್ಲಿ ಕೂಡ ಸ್ಕಿಟ್ ಪ್ಲೇಟ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ಇನ್ನು ಇದರ ಸೆಂಟರ್ ಅಲ್ಲಿ ನಿಮಗೆ ರೇಡಾರ್ ಪ್ಲೇಸ್ಮೆಂಟ್. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ ಲೆವೆಲ್ 2 ADAS ಸಹ ಸಿಗುತ್ತೆ. ಇದೊಂದು ಒಳ್ಳೆ ಸೇಫ್ಟಿ ಫೀಚರ್ ಅಂತಾನು ಹೇಳ್ಬಹುದು. ಇನ್ನು ಡೈಮೆನ್ಷನ್ ವಿಚಾರಕ್ಕೆ ಬಂದ್ರೆ ಈ ಕಾರ್ನ ವಿಡ್ತ್, ಈ ಕಾರ್ನ ವಿಡ್ತ್ 1.7 ಮೀಟರ್ ಇದೆ. ಹೌದು ವೀಕ್ಷಕರೇ, ಬಹಳ ವೈಡ್ ಆದ ಕಾರ್ ಇದೆ ಇದು. ಇನ್ನು ವಿಂಡ್ಶೀಲ್ಡ್ ಅಲ್ಲಿ ಬಂದ್ರೆ ನಿಮಗೆ ಪ್ರಾಪರ್ ಆಗಿ 2 ವೈಪರ್ಸ್ ಸಿಗುತ್ತೆ. ಇದು ಕೂಡ ಆಟೋಮೆಟಿಕ್ ರೈನ್ ಡಿಟೆಕ್ಟಿವ್ ವೈಪರ್ಸ್. ಅದರ ಜೊತೆಗೆ ನಿಮಗೆ ಹೆಡ್ಲೈಟ್ಸ್ ಕೂಡ ಆಟೋಮೆಟಿಕ್. ಅಂದ್ರೆ ಸ್ವಲ್ಪ ಕತ್ಲಾದಾಗ ನಿಮಗೆ ಆಟೋಮೆಟಿಕ್ಲಿ ಲೈಟ್ಸ್ ಕೂಡ ಆನ್ ಆಗುತ್ತೆ ಮತ್ತು ಬೆಳಕಾದಾಗ ಆಫ್ ಆಗುತ್ತೆ. ಆಗ್ಲೇ ಹೇಳ್ದಂಗೆ ಇದರಲ್ಲಿ ನಿಮಗೆ ADAS ಲೆವೆಲ್ 2 ಇರೋದ್ರಿಂದ ನಿಮಗೆ ಫ್ರಂಟ್ ಸ್ಮಾರ್ಟ್ ಕ್ಯಾಮ್ರಾ ಸಹ ನೋಡ್ತಾ ಇರಬಹುದು. ಸೊ ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಫ್ರಂಟ್ ಪ್ರೊಫೈಲ್. ಬನ್ನಿ ಈಗ ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ ಹೋಗೋಣ. ಇನ್ನು ಸೈಡ್ ಪ್ರೊಫೈಲ್ ಅಲ್ಲಿ ಈ ಕಾರ್ನ ಡೈಮೆನ್ಷನ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮಗೆ ಈ ಕಾರ್ನ ಲೆಂತ್ ಅರೌಂಡ್ 4.6 ಮೀಟರ್. ಹೌದು ವೀಕ್ಷಕರೇ, ಬಹಳ ಲೆಂತ್ ಆದ ವೆಹಿಕಲ್ ಇದೆ. ಇನ್ನು ಡ್ಯೂಲ್ ಟೋನ್ ಕಲರ್ ನೀವೇ ನೋಡಿ ಸಖತ್ತಾಗಿ ಕಾಣ್ತಿದೆ. ನಿಮಗೆ ಡೋರ್ಸ್ 2 ಫ್ರಂಟ್ ಡೋರ್ಸ್ ಅಲ್ಲಿ ನಿಮಗೆ ಹ್ಯಾರಿಯರ್ ಬ್ಯಾಡ್ಜಿಂಗ್ ಸಿಗುತ್ತೆ. ಇನ್ನು ORMs ವಿಷಯಕ್ಕೆ ಬಂದ್ರೆ ನಿಮಗೆ ಗ್ಲಾಸಿ ಬ್ಲಾಕ್ ಅಲ್ಲಿ ORMs ಡ್ಯೂಲ್ ಟೋನ್ ಇರೋದ್ರಿಂದ. ಇನ್ನು ಟರ್ನ್ ಇಂಡಿಕೇಟರ್ಸ್ ಕೂಡ ನೋಡಬಹುದು, ಬಹಳ ದೊಡ್ಡದಾದ ORMs ಇದೆ. ಇನ್ನು ORM ಕೆಳಗಡೆ ನೀವು ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಹ ನೋಡಬಹುದು ವೀಕ್ಷಕರೇ. ಆಗ್ಲೇ ಹೇಳ್ದಂಗೆ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂಸ್ ಸಹ ಸಿಗುತ್ತೆ. ಗ್ಲಾಸಿ ಬ್ಲಾಕ್ ಅಲ್ಲಿ ಅಲಾಯ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಹಾಗೂ ರೇರ್ ಅಲ್ಲೂ 4 ವೀಲ್ಸ್ ಅಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಇನ್ನು ಟೈರ್ ಸೈಜ್ ವಿಷಯಕ್ಕೆ ಬಂದ್ರೆ 235/60 18 ಇಂಚಿನ ಅಲಾಯ್ಸ್ ಸಿಗುತ್ತೆ ನಿಮಗೆ. ಇನ್ನು ಇದರ ಲೋವರ್ ವೇರಿಯಂಟ್ ಅಂದ್ರೆ ನಿಮಗೆ ಆಬ್ವಿಯಸ್ಲಿ ವೀಲ್ ಸೈಜ್ ಕೂಡ ಚಿಕ್ಕದಾಗುತ್ತೆ. ಸೊ ಇನ್ನು ಟಾಪ್ ಅಲ್ಲಿ ರೂಫ್ ರೇಲ್ಸ್, ರೆಗೆಡ್ ಆದ ರೂಫ್ ರೇಲ್ಸ್. ಇನ್ನು ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಇದೆ. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಸಹ ಸಿಗುತ್ತೆ. ಇನ್ನು ಗ್ಲಾಸಿ ಬ್ಲಾಕ್ ಅಲ್ಲಿ ಶಾರ್ಕ್ ಫಿನ್ ಆಂಟಿನಾ ನೋಡಬಹುದು. ಇನ್ನು ಈ ಕಾರ್ನ ರೇರ್ ಪ್ರೊಫೈಲ್ ಅಲ್ಲಿ ವೀಕ್ಷಕರೇ, ಫಸ್ಟ್ ನಿಮಗೆ ಕಣ್ಣಿಗೆ ಬೀಳೋದು ಈ ಸಿಗ್ನೇಚರ್ ಡಿಸೈನ್ ಆದ ಟೇಲ್ ಲೈಟ್ಸ್. ಇದು ಕೂಡ ನಿಮಗೆ ಕನೆಕ್ಟೆಡ್ ಆಗಿದೆ. ಹೇಗೆ ಫ್ರಂಟ್ LED DRS ನಿಮಗೆ ಕನೆಕ್ಟೆಡ್ ಇದೆ ಅಲ್ಲ, ಅದೇ ರೀತಿ ಈ ಟೇಲ್ ಲೈಟ್ಸ್ ಕೂಡ ಕನೆಕ್ಟೆಡ್ ಆಗಿದೆ. ನೋಡ್ತಾ ಇರಬಹುದು, ಒಂದು ಸ್ಪ್ಲಿಟ್ ಆಗಿ ನಿಮಗೆ ಕಾರ್ನರ್ಸ್ ಅಲ್ಲಿ ಟೇಲ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಟಾಪ್ ಅಲ್ಲಿ ಗ್ಲಾಸಿ ಬ್ಲಾಕ್ ಅಲ್ಲಿ ಸ್ಪಾಯ್ಲರ್, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್, ರೇರ್ ಡಿಫಾಗರ್, ರೇರ್ ವೈಪರ್ ಸಹ ನೋಡಬಹುದು. ಇನ್ನು ಸೆಂಟರ್ ಅಲ್ಲಿ ಟಾಟಾದ ಲೋಗೋ ಕ್ರೋಮ್ ಫಿನಿಶ್ ಅಲ್ಲಿ. ಇನ್ನು ಈ ಟಾಟಾದ ಲೋಗೋ ಕೆಳಗಡೆ ರೇರ್ ರಿವರ್ಸ್ ಕ್ಯಾಮ್ರಾನ ಪ್ಲೇಸ್ಮೆಂಟ್. ಇನ್ನು ಸೆಂಟರ್ ಅಲ್ಲಿ ಸ್ಪ್ಲಿಟ್ ಆಗಿ ನಿಮಗೆ ಹ್ಯಾರಿಯರ್ ನ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲೂ ಕೂಡ ನೀವು ಡಿಫ್ಯೂಸರ್ ಟ್ರೀಟ್ಮೆಂಟ್ ನೋಡಬಹುದು. ಇದು ಕೂಡ ಗ್ಲಾಸಿ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ. ರೇರ್ ಅಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಸಹ ನೋಡಬಹುದು. ಇನ್ನು ರೇರ್ ರಿಫ್ಲೆಕ್ಟರ್ ಪ್ಲೇಸ್ಮೆಂಟ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ಸೊ ಇನ್ನು ಕೀಯಲ್ಲಿ ನಿಮಗೆ ಬೂಟ್ ಅನ್ಲಾಕ್ ಬಟನ್ ನ ಕೊಟ್ಟಿದ್ದಾರೆ. ಸೊ ಅನ್ಲಾಕ್ ಮಾಡಿ ನಿಮಗೆ ಇಂಡಿಕೇಟರ್ಸ್ ಕೂಡ ಸೀಕ್ವೆನ್ಷಿಯಲ್ ಸಿಗುತ್ತೆ. ಅಂದ್ರೆ ಲೆಫ್ಟ್ ಟು ರೈಟ್ ಹೋಗ್ತಾವಲ್ಲ, ಆ ತರ ಡೈನಾಮಿಕ್ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್. ಇನ್ನು ಬೂಟ್ ಕೂಡ ಅನ್ಲಾಕ್ ಮಾಡಬಹುದು ಇದರಲ್ಲಿ. ಹೌದು ವೀಕ್ಷಕರೇ, ಈ ಟಾಟಾ ಹ್ಯಾರಿಯರ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಸಹ ಸಿಕ್ಕಿದೆ. ನೋಡ್ತಾ ಇರಬಹುದು, ಕೀಯಲ್ಲಿ ಇಲ್ಲಿಂದನೂ ಮತ್ತು ಒಳಗಡೆಯಿಂದನೂ ಸಹ ನೀವು ಈ ಬೂಟ್ ನ ಓಪನ್ ಮಾಡಬಹುದು. ಸೊ ಇದರಲ್ಲಿ ನಿಮಗೆ 465 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಹೌದು ವೀಕ್ಷಕರೇ, ಒಂದು ಒಳ್ಳೆಯ ಬೂಟ್ ಸ್ಪೇಸ್ ಅಂತಾನು ಹೇಳ್ಬಹುದು. ಒಂದು 5 ಸೀಟರ್ ಇರುವ ಕಾರಿಂದ ನಿಮಗೆ ಅದರಲ್ಲೂ ಕೂಡ ನಿಮಗೆ ಬೂಟ್ ಸ್ಪೇಸ್ ಬಹಳಷ್ಟು ಕೊಟ್ಟಿದ್ದಾರೆ. ಇನ್ನು ಪಾರ್ಸಲ್ ಟ್ರೇನು ಸಹ ನೋಡಬಹುದು. ಇದು ಕೂಡ ಡಿಸ್ಕನೆಕ್ಟ್ ಮಾಡಬಹುದು. ಇನ್ನು ನೀವು ರೇರ್ ಸೀಟ್ಸ್ ಕೂಡ ಫೋಲ್ಡ್ ಮಾಡ್ತೀವಿ ಅಂದ್ರೆ ಇನ್ನು ನಿಮಗೆ ಬೂಟ್ ಸ್ಪೇಸ್ ಎಕ್ಸ್ಟೆಂಡ್ ಕೂಡ ಆಗುತ್ತೆ.
ಸೊ ಇನ್ನು ಇದರ ಕೆಳಗಡೆ ನಿಮಗೆ ಸ್ಪೇರ್ ವೀಲ್ ಸಿಗೋದಿಲ್ಲ. ಈ ಟಾಟಾ ಹ್ಯಾರಿಯರ್ನ ಸ್ಪೇರ್ ವೀಲ್ ನಿಮಗೆ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ಇದು ಆಯ್ತು ಟಾಟಾ ಹ್ಯಾರಿಯರಿನ ಎಕ್ಸ್ಟೀರಿಯರ್. ಬನ್ನಿ ಇಂಟೀರಿಯರ್ ಹೋಗೋಣ. ಸೊ ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ರೆ ಇದ್ರಲ್ಲಿ ನಿಮಗೆ 50 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್. ಇನ್ನು ಇಂಟೀರಿಯರ್ ಅಲ್ಲಿ ಬಂದ್ರೆ ನೋಡಿ ವೀಕ್ಷಕರೇ, ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ನಿಮಗೆ ಇಂಟೀರಿಯರ್ ಸಿಗುತ್ತೆ. ಸನ್ಲೈಟ್ ಯೆಲ್ಲೋ ಕಲರ್ ಹಾಗೂ ಬ್ಲಾಕ್ ಕಾಂಬಿನೇಷನ್ ಜೊತೆಗೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ವಿಂಡೋ ಕಂಟ್ರೋಲ್ಸ್, ಕ್ರೋಮ್ ಅಲ್ಲಿ ಡೋರ್ ಹ್ಯಾಂಡಲ್ಸ್, ಇಲ್ಲಿ ಕೂಡ ಡಿಫ್ರೆಂಟ್ ಆದ ಟೆಕ್ಸ್ಚರ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನು ಸ್ಪೀಕರ್ ನ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರಬಹುದು ವೀಕ್ಷಕರೇ. ಸೊ ಅದ್ರ ಜೊತೆಗೆ ನಿಮಗೆ ಸನ್ ಬ್ಲೈಂಡ್ ಕೂಡ ಯೂಸ್ ಮಾಡಿದ್ದಾರೆ. ಇದು ಸಮ್ಮರ್ ಸೀಸನ್ಸ್ ಅಲ್ಲಿ ಬಹಳ ಯೂಸ್ ಆಗುತ್ತೆ. ಇಂಥ ಬಿಸಿಲಲ್ಲಿ ಅಂತೂ ಬಹಳ ಯೂಸ್ ಆಗುತ್ತೆ ವೀಕ್ಷಕರೇ. ಸೊ ಇನ್ನು ಕಂಫರ್ಟ್ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ, ಡೋರ್ ಕ್ಲೋಸ್ ಆಯ್ತು. ಸೊ ನೋಡಿ ನೀವೇ, ಫುಲ್ ಸ್ಪೇಷಿಯಸ್ ಆದ ಕ್ಯಾಬಿನ್ ಇದೆ. ಆರಾಮಾಗಿ ನಂತರ ಮೂವರು ಕುತ್ಕೋಬಹುದು ಇದರಲ್ಲಿ ರೇರ್ ಸೀಟ್ಸ್ ಅಲ್ಲಿ. ಸೊ ಅಂಡ ತಾಯಿ ಸಪೋರ್ಟ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು, ಹೆಡ್ ರೂಮ್ ಆಗಿರ್ಬೋದು, ಕಂಫರ್ಟೇಬಲ್ ಆಗಿ ಇದೆ. ಸೊ ಇನ್ನು ಸೆಂಟರ್ ಅಲ್ಲಿ ನಿಮಗೆ ಆಮ್ರೆಸ್ ಸಹ ಸಿಗುತ್ತೆ. ಆಮ್ರೆಸ್ ಗಿಂತ ವೀಕ್ಷಕರೇ, ಇನ್ನು ಇದರಲ್ಲಿ ನಿಮಗೆ 3 ಪಾಯಿಂಟ್ ಪ್ರಾಪರ್ ಆಗಿ ಸೀಟ್ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದೆ. ಸೆಂಟರ್ ಪ್ಯಾಸೆಂಜರ್ ಸೇರಿಸಿ. ಸೊ ಇನ್ನು ಕೂಡ ನೀವು ಅಡ್ಜಸ್ಟೇಬಲ್ ನೋಡ್ತಾ ಇರ್ಬೋದು. ನೀವು ಹೆಡ್ ರೆಸ್ಟ್ ಮುಂದೆ ನಿಮಗೆ ಇಲ್ಲೂ ಕೂಡ ತಲೆಗೆ ಕಂಫರ್ಟೇಬಲ್ ಆಗಿರ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನಂತ ನನಗಂತ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಒಂದು ಲಾಂಗ್ ಡ್ರೈವ್ಸ್ ಅಂತೂ ಲಾಂಗ್ ಡ್ರೈವ್ಸ್ ಇರಲಿ, ಸಿಟಿ ಡ್ರೈವ್ಸ್ ಇರಲಿ, ಆಫ್ ರೋಡಿಂಗ್ ಇರಲಿ, ಎಲ್ಲದೂ ಕೂಡ ಪರ್ಫೆಕ್ಟ್ ಇದೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರ ಸೇಫ್ಟಿ ಜೊತೆಗೆ, ಪರ್ಫಾರ್ಮೆನ್ಸ್ ಜೊತೆಗೆ, ಫೀಚರ್ಸ್ ಜೊತೆಗೆ, ಲುಕ್ ವೈಸ್ ಕೂಡ ಬಹಳಷ್ಟು ಚೆನ್ನಾಗಿದೆ ವೀಕ್ಷಕರೇ ಕಾರು. ಸೊ ಮಿಡಲ್ ಪ್ಯಾಸೆಂಜರಿಗೆ ಹೆಡ್ ರೆಸ್ಟ್ ಸಿಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಬ್ಲಾಕ್ ಆದ ಇಂಟೀರಿಯರ್ ಇದೆ, ನಿಮಗೆ ಡಾರ್ಕ್ ಕಾಣುತ್ತೆ ಗಾಡಿ. ಸೊ ಇಲ್ಲೂ ಕೂಡ ಲೈಟ್ ಕೂಡ ನೋಡಬಹುದು. ಹ್ಯಾಂಡಲ್ ಹುಕ್ ಜೊತೆಗೆ ಸೊ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಓಪನ್ ಮಾಡಿ ಮುಂದೆ ತೋರಿಸ್ತೀನಿ ವೀಕ್ಷಕರೇ. ಇನ್ನು ಇಲ್ಲಿ ಫೋನ್ ಹೋಲ್ಡರ್, ಇಲ್ಲೂ ಕೂಡ ಗ್ಲಾಸಿ ಬ್ಲಾಕ್ ಎಲಿಮೆಂಟ್ಸ್ ಆದ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ಜೊತೆಗೆ ಫೋನ್ ಹೋಲ್ಡರ್ ಕೂಡ ನೋಡಬಹುದು. ಚಾರ್ಜ್ ಕನೆಕ್ಷನ್ ಮಾಡಿ ಇಲ್ಲೂ ಕೂಡ ಫೋನ್ ಇಡಬಹುದು. ಇಲ್ಲೂ ಕೂಡ ನಿಮಗೆ ಸೀಟ್ ಪಾಕೆಟ್ ಹೋಲ್ಡರ್ಸ್, AC ವೆಂಟ್ಸ್ ರೇರ್ ಇಂದ ಇಲ್ಲಿ ಕೊಟ್ಟಿದ್ದಾರೆ. ಯೂಶಲಿ ಕಾರ್ಸ್ ಅಲ್ಲಿ ಸೆಂಟರ್ ಅಲ್ಲಿ ಕೊಟ್ಟಿರ್ತಾರೆ, ಆದ್ರೆ ಇದ್ರಲ್ಲಿ ನಿಮಗೆ 2 ಸೈಡ್ ಅಲ್ಲೂ ಕೊಟ್ಟಿದ್ದಾರೆ, ಬಿ ಪಿಲ್ಲರ್ಸ್ ಅಲ್ಲಿ ಇಂಟೀರಿಯರ್ ಅಲ್ಲಿ. ಸೊ ಹೀಗೆ ಕಾಣುತ್ತೆ ಈ ಹ್ಯಾರಿಯರ್ ಇನ ಡ್ಯಾಶ್ ಬೋರ್ಡ್. ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕಾಣ್ತಿದೆ. ಇದು ಆಕ್ಚುಲಿ ಹ್ಯಾರಿಯರ್ ಅಲ್ಲ, ಇದು ರೇಂಜ್ ರೋವರ್. ಇನ್ನು ಬಹಳ ಜನ ಡೌಟ್ ಇರಬಹುದು ಈ ಕಾರ್ನ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಅಂತ. ಈ ಕಾರ್ನ ಗ್ರೌಂಡ್ ಕ್ಲಿಯರೆನ್ಸ್ 205 mm ಇದೆ. ಸೊ ಡ್ರೈವರ್ ಡೋರ್ ಅಲ್ಲಿ ನೋಡ್ತಾ ಇರಬಹುದು ಎಷ್ಟು ದೊಡ್ಡದಾದ ಡೋರ್ಸ್ ಇದೆ ನಿಮಗೆ 2 ಸೈಡ್ ಅಲ್ಲಿ, ಡ್ರೈವರ್ ಹಾಗೂ ರೇರ್ ಡೋರ್ ಅಲ್ಲೂ. ಸೊ ಬಾಡಿ ಕಲರ್ಡ್ ಡೋರ್ ಹ್ಯಾಂಡಲ್ಸ್, ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ ಇನ್ನು ಡ್ರೈವರ್ ಡೋರ್ ಸಹ ನೋಡಬಹುದು. ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಸನ್ಲೈಟ್ ಎಲ್ಲೋ ಹಾಗೂ ಬ್ಲಾಕ್ ಕಾಂಬಿನೇಷನ್ ಜೊತೆಗೆ ಏನ್ ನಿಮಗೆ ರೇರ್ ಡೋರ್ ತರ ಇದೆಯಲ್ಲ ಅದೇ ರೀತಿ ಇದ್ರಲ್ಲೂ ಇದೆ. ಇನ್ನು ಕ್ರೋಮ್ ಅಲ್ಲಿ ಡೋರ್ ಹ್ಯಾಂಡಲ್ಸ್, 4 ವಿಂಡೋಸ್ ಸಹ ನಿಮಗೆ ಆಟೋ ಅಪ್ ಅಂಡ್ ಡೌನ್ ಸಿಗುತ್ತೆ. ವಿಂಡೋ ಲಾಕ್ ಕಂಟ್ರೋಲ್ ಹಾಗೂ ಓರಿಯಮ್ಸ್ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಏನು ಓರಿಯಂ ಮಿರರ್ ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಸೊ 2 ಕಪ್ ಹೋಲ್ಡರ್, ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಜೊತೆಗೆ. ಸೊ ಇನ್ನು ಸ್ಪೀಕರ್ ನ ಪ್ಲೇಸ್ಮೆಂಟ್. ಇನ್ನು ಇದ್ರಲ್ಲಿ ವೀಕ್ಷಕರು ಇದ್ರಲ್ಲಿ ನಿಮಗೆ 6 ವೇ ಪವರ್ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ. ಮೆಮೊರಿ ಫಂಕ್ಷನ್ ಜೊತೆಗೆ ನೋಡ್ತಾ ಇರಬಹುದು 1, 2, 3. ಹೌದು ವೀಕ್ಷಕರೇ, 3 ಮೆಮೊರಿ ಫಂಕ್ಷನ್ ಸಿಗುತ್ತೆ. ಮೆಮೊರಿ ಫಂಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಇನ್ ಕೇಸ್ ಮನೆಯಲ್ಲಿ 2 ಡ್ರೈವರ್ ಇರ್ತಾರಂತ, 2 ಅಥವಾ 3 ಡ್ರೈವರ್ ಅಂತ. ಈಗ ನನ್ ತಕ್ಕಂಗೆ ನಾನು ಹೈಟ್ ಇದ್ದೀನಿ, ನನ್ ತಕ್ಕಂಗೆ ಸೀಟ್ 1 ಕ್ಲಿಕ್ ಮಾಡಿ ನನ್ ತಕ್ಕಂಗೆ ಹೈಟಿನ ತಕ್ಕಂಗೆ ಸೀಟ್ ಅಡ್ಜಸ್ಟ್ ಮಾಡಿರ್ತೀನಿ. ಈಗ ನನ್ಗಿಂತ ತಮ್ಮ ನನ್ಗಿಂತ ಕುಳ್ಳಕ್ ಇರ್ತಾನೆ, ಅವನಿಗೆ ಅಡ್ಜಸ್ಟ್ ಮಾಡಂಗೆ 2 ಕ್ಲಿಕ್ ಮಾಡಿ ಅವನು ಅಡ್ಜಸ್ಟ್ ಮಾಡ್ಕೋಬಹುದು. ಅಂದ್ರೆ ಈಗ ಬಂದು ಒಂದೊಂದು ಟೈಮಲ್ಲಿ ಡ್ರೈವ್ ಮಾಡಿದಾಗ ನಮಗೆ ಹೈಟಿಂಗ್ ತಕ್ಕಂಗೆ ಅಡ್ಜಸ್ಟ್ ಮಾಡಕ್ಕಿಂತ ಬದಲಾಗಿ ಡೈರೆಕ್ಟ್ ಅಲ್ಲಿ ಒಂದ್ಸತಿ ಸೆಟ್ ಮಾಡಿದಾಗ ಜಸ್ಟ್ ಸಿಂಪಲ್ ಆಗಿ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ಮೂವ್ ಆಗ್ತಿದೆ. ನೋಡಿ ಅಬ್ಸರ್ವ್ ಮಾಡಿ, ಹೈಟ್ ಡೌನ್ ಆಗ್ತಿದೆ. ಇದು ಇಂಥ ಟೈಮಲ್ಲಿ ಬಹಳ ಯೂಸ್ ಆಗುತ್ತೆ. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಇಂಜಿನ್ ಸ್ಟಾಪ್ ಬಟನ್, AC ಬಿಂಡ್ ಜೊತೆ. ಸ್ಟೇರಿಂಗ್ ವಿಚಾರಕ್ಕೆ ಬಂದ್ರೆ ನೋಡಿ ವೀಕ್ಷಕರೇ, ಹೊಸದಾದ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಇದೇ ಸ್ಟೇರಿಂಗ್ ಈಗ ಯೂಶಲಿ ಎಲ್ಲಾ ಟಾಟಾ ಕಾರ್ಸ್ ಅಲ್ಲಿ ಬರ್ತಿರೋದು, ಅಂದ್ರೆ ಕರ್ವ್ ಅಲ್ಲಿ, ಸಫಾರಿಯಲ್ಲಿ ಎಲ್ಲ. ಸೊ ಇದು ಸೆಂಟರ್ ಅಲ್ಲಿ ಕನೆಕ್ಟೆಡ್ ಆದ ಎಲಿಮೆಂಟ್ ಕೂಡ ನೋಡಬಹುದು. ಇದು ಕೂಡ ಟಾಟಾ ಲೋಗೋ ಗ್ಲೋ ಆಗುತ್ತೆ. ಹೌದು ವೀಕ್ಷಕರೇ, ಇದು ಗ್ಲೋ ಆಗುತ್ತೆ. ಇಗ್ನಿಷನ್ ಆನ್ ಮಾಡಿದಾಗ ಇದು ಟಾಟಾ ಲೋಗೋ ಗ್ಲೋ ಆಗುತ್ತೆ. ಇದು ಕೂಡ ಇಂಟಿಗ್ರೇಟೆಡ್ ಆಗಿರೋದು ಈ ಸ್ಕ್ರೀನ್ ಒಳಗಡೆನೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ನೀವು ವಾಯ್ಸ್ ಕಂಟ್ರೋಲ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಹಾಗೂ ರೈಟ್ ಸೈಡ್ ಅಲ್ಲಿ ಸ್ಕ್ರೀನ್ ನ ಕಂಟ್ರೋಲ್ಸ್ ಹಾಗೂ ಕ್ರೂಸ್ ಕಂಟ್ರೋಲ್, ಅದರ ಜೊತೆಗೆ ADAS ನ ಫೀಚರ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿಚಾರಕ್ಕೆ ಬಂದ್ರೆ ನೋಡಿ ವೀಕ್ಷಕರೇ, ಏನ್ ಸಖತ್ತಾಗಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಒಳ್ಳೆ ಟ್ಯಾಬ್ ಇದ್ದಂಗಿದೆ. ಇದು ಆಕ್ಚುಲಿ 12.5 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ನೀವು ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಅದು ಕೂಡ ವೈರ್ಲೆಸ್ ನೋಡ್ತಾ ಇರಬಹುದು. ಇಲ್ಲೇ ತೋರಿಸ್ತಿದೆ ಅಮೆಝಾನ್ ಎಲೆಕ್ಸಾ, ಕ್ಲೈಮೇಟ್. ಇನ್ನು ಇದರಲ್ಲಿ ನಿಮಗೆ JBL ಮೋಡ್ಸ್ ಸಹ ಸಿಗುತ್ತೆ. ಏನಂಗ್ ನಗ್ತಿದ್ದೀನಿ ಅಂದ್ರೆ, ನನ್ ಪಕ್ಕ ವೀರು ಕುತ್ಕೊಂಡ್ ನೋಡಿ ಮಟ್ಟನ್ AC ಆನ್ ಮಾಡ್ಕೊಂಡಿಲ್ಲಿ ನಾನು ವಿಡಿಯೋ ಮಾಡಕತ್ತೀನಿ. ಬಿಸಿಲಲ್ಲಿ ಆರಾಮ್ ಮಲಗಿದ್ದೀನಿ. ಇಷ್ಟ ಮಟ್ಟ ವಿಡಿಯೋ ಹೊರಗಡೆಯಿಂದ ರೆಕಾರ್ಡ್ ಮಾಡಿ. ಸೊ ವೀಕ್ಷಕರೇ, ಸೊ ನೋಡಿ ಎಲ್ಲಿದ್ದೆ ನಾನು. ಓಕೆ, ಅಮೆಝಾನ್ ಎಲೆಕ್ಸಾ, AQ, ಇದು ಮೇ ಬಿ ಇದು
ಪ್ಯೂರಿಫೈಯರ್ ಇರ್ಬೋದು ಇದು AQ ಅಂದರೆ. ನೋಡಿ ಅದೇ AQ ಅಂದರೆ ಪ್ಯೂರಿಫೈಯರ್. ಸೊ ಇಲ್ಲಿ ಬ್ಯಾಕ್ ಹೋಗೋದು ಎಲ್ಲೈತೆ? ಇಲ್ಲೈತೆ. ಮತ್ತೆ JBL ಮೋಡ್ಸ್ ಕೂಡ ಇದೆ. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ JBL ನ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರ್ಬೋದು. ಸೊ ಸೇಫ್ಟಿ ವಿಚಾರಕ್ಕಂದ್ರೆ ಏನು ಸೀನೇ ಇಲ್ಲ. ಟಾಟಾ ಅಂದ್ರೆ ನಿಮಗೆ ಗೊತ್ತು, ಫುಲ್ ಸೇಫ್ಟಿ ಇರುತ್ತೆ ಅಂತ ಕಾರ್. ಸೆಂಟರ್ ಅಲ್ಲಿ ನೀವು AC ಕಂಟ್ರೋಲ್ಸ್ ಕೂಡ ನೋಡ್ತಾ ಇರ್ಬೋದು ವೀಕ್ಷಕರೇ. ಇದು ಎಷ್ಟು ಟೆಂಪರೇಚರ್ ಇದೆ ಮೀನ್ಸ್ ಅಂದ್ರೆ ಪೂರ್ತಿ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿಂದ ಕೂಡ ಕಂಟ್ರೋಲ್ ಮಾಡಬಹುದು. ಈ ಹ್ಯಾರಿಯರ್ ದಲ್ಲಿ ನಿಮಗೆ ಡ್ಯೂಯಲ್ ಝೋನ್ ಕ್ಲೈಮೇಟ್ ಸಿಗುತ್ತೆ ವೀಕ್ಷಕರಿಗೆ. ಇನ್ ಕೇಸ್ ತಿಳ್ಕೊಳ್ಳಿ, ನನಗೆ ಶಕೆ ಆಗ್ತಿದೆ, ನನಗೆ ಚಿಲ್ಡ್ ಇರ್ಬೇಕಂದ್ರೆ ನನಗೆ ಇಷ್ಟು ಕ್ಯಾಬಿನ್ ಇದೆಲ್ಲ ಇದಿಷ್ಟು ಕೂಲ್ ಏರ್ ಬರುತ್ತೆ, ಅವನಿಗೆ ಬಿಸಿ ಇರ್ಬೇಕಂದ್ರೆ ಇಲ್ಲಿಂದ ಬಿಸಿ ಏರ್ ಬರುತ್ತೆ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ನೀವು ವೆನಿಟಿ ಮಿರರ್ ಲೈಟ್ ಜೊತೆಗೆ ನೋಡಬಹುದು. ಇನ್ನು ರೈಟ್ ಸೈಡ್ ಅಲ್ಲೂ ಕೂಡ ನಿಮಗೆ ವೆನಿಟಿ ಮಿರರ್ಸ್ ಕೊಡಲ್ಲ. ಸೊ ಇನ್ನು ಲ್ಯಾಂಪ್ ನ ಕಂಟ್ರೋಲ್ಸ್ ಆಗಿರ್ಬೋದು, ಇದು ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಇರ್ಲಾ ಆಫ್ ಇರ್ಲಾ ಅಂತ. ಇನ್ನು ಇಲ್ಲಿದೆ ನೋಡಿ ಪ್ಯಾನೋರಾಮಿಕ್. ಇದು ನೋಡಿ SOS ಕಾಲ್ ಅಂದ್ರೆ ಎಮರ್ಜೆನ್ಸಿ, ಇನ್ ಕೇಸ್ ನಿಮ್ಮ ವೆಹಿಕಲ್ ಬ್ರೇಕ್ ಡೌನ್ ಆದಾಗ ನೀವು ಯೂಸ್ ಮಾಡಬಹುದು. ಸೊ ಈ ಸನ್ ರೂಫ್ ಓಪನ್ ಮಾಡೋಣ ಬರ್ರಿ. ನೋಡಿ ವೀಕ್ಷಕರೇ, ಪ್ಯಾನೋರಾಮಿಕ್ ಆದ ಸನ್ ರೂಫ್ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ಹಿಂದೆ ಹೋಗುತ್ತೆ ಈ ಸ್ಕ್ರೀನ್. ನೋಡಿದ್ರೆ ಪೂರ್ತಿ ಹಿಂದೆ ದೊಡ್ಡದಾದ ನಿಮಗೆ ಸನ್ ರೂಫ್ ಏರಿಯಾ ಇದೆ. ಇದು ಕೂಡ ಪ್ಯಾನೋರಾಮಿಕ್. ಇನ್ನು ಇದು ಕ್ಲೋಸ್ ಮಾಡಿದ್ರೆ ಬಂದೇ ಕುತ್ಕೊಳುತ್ತೆ, ಅದ್ರ ಜೊತೆಗೆ ಹಿಂದೆದ್ದು ಬರುತ್ತೆ. ಇನ್ನು ಸೆಂಟರ್ ಅಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಆಪ್ಷನ್ಸ್ ನೋಡ್ತಾ ಇರ್ಬೋದು. ವೈರ್ಲೆಸ್ ಚಾರ್ಜರ್ ಆಪ್ಷನ್ಸ್, USB ಪೋರ್ಟ್ಸ್ ಹಾಗೂ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಇದ್ರಲ್ಲಿ ನೋಡಿ ವೀಕ್ಷಕರೇ, 3 ಡ್ರೈವ್ ಮೋಡ್ ಸಿಗುತ್ತೆ. Rough road mode is activated. Rough road mode is activated. Another mode is City drive mode activated. Another one is Wet mode is activated. Rough road mode is activated. ನೋಡಿ ವೀಕ್ಷಕರೇ, 3 ಮೋಡ್ ಸಿಗುತ್ತೆ. ಒಳ್ಳೆ ರೇಂಜ್ ರೋವರ್ ಇವೋಕಲ್ ಎಲ್ಲ ಬರೋದಲ್ಲ, ಗೇರ್ ಲಿವರ್ ಆ ತರ ಕೊಟ್ಟಿದ್ದಾರೆ. ಸೊ ಇನ್ನು ಎಕೋ ಮೋಡ್, ಸ್ಪೋರ್ಟ್ ಮೋಡ್ ಅಂತಾನೆ ನೋಡಿ. ಸ್ಪೋರ್ಟ್ ಮೋಡ್, Sport drive mode activated. ಈ ಬಟನ್ ಕ್ಲಿಕ್ ಮಾಡಿದಾಗ ಸ್ಪೋರ್ಟ್ ಡ್ರೈವ್ ಮೋಡ್. Drive mode. ಇನ್ನು ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದಾಗ ಎಕೋ ಡ್ರೈವ್ ಮೋಡ್. Economy drive mode activated. ಸೊ ಇದು ಡೌನ್ ಹಿಲ್ ಅಸಿಸ್ಟ್ ಕೂಡ City ಇದೆ. drive mode activated. ಸಿಟಿ ಡ್ರೈವ್ ಮೋಡ್ ಅಂತೆ. ಸೊ ನಿಮಗೆ 6 ಸ್ಪೀಡ್ ಆಟೋಮ್ಯಾಟಿಕ್ ಅಂದ್ರೆ ನಾವು ತಂದಿರೋ ರಿವ್ಯೂ ಮಾಡಕ್ ತಂದಿರೋ ವೆಹಿಕಲ್ ಯಾವ್ದಂದ್ರೆ ಆಟೋಮೆಟಿಕ್ ವೇರಿಯಂಟ್. ಇದು ಆಕ್ಚುಲಿ 6 ಸ್ಪೀಡ್ ಆಟೋಮೆಟಿಕ್ ವೇರಿಯಂಟ್. ಇನ್ನು ನಿಮಗೆ ಮ್ಯಾನ್ಯುವಲ್ ಕೂಡ 6 ಸ್ಪೀಡ್ ಸಿಗುತ್ತೆ. 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಹಾಗೂ 2 ಲೀಟರ್ ಡೀಸೆಲ್ ಇಂಜಿನ್ ಜೊತೆಗೆ. ಸೊ ಎಲೆಕ್ಟ್ರಾನಿಕ್ ನಿಮಗೆ ಪಾರ್ಕಿಂಗ್, ಹ್ಯಾಂಡ್ ಬ್ರೇಕ್ ಕಂಟ್ರೋಲ್, 2 ಕಪ್ ಹೋಲ್ಡರ್ ಜೊತೆಗೆ. ಇನ್ನು ಆಮ್ರೆಸ್ಟ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ನೋಡಬಹುದು, USB ಪೋರ್ಟ್ ಜೊತೆಗೆ. ಇದು ಕೂಡ ನಿಮಗೆ ಎಲ್ಲೋ ಸ್ಟಿಚಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಸಾಫ್ಟ್ ಟಚ್ ಆಮ್ರೆಸ್ಟ್. ಸೊ ಇಲ್ಲೂ ಕೂಡ ನೋಡಿ ವೀಕ್ಷಕರ, ಡ್ಯಾಶ್ ಬೋರ್ಡ್ ಸಖತ್ತಾಗಿ ಕಾಣ್ತಿದೆ. ಈ ಕಾರ್ ಎಂದು ಕನೆಕ್ಟೆಡ್ ಆದ ನಿಮಗೆ ಎಲ್ಲೋ ಎಲಿಮೆಂಟ್ಸ್. ಆದ್ರೆ ಬೇರೆ ಬೇರೆ ವೇರಿಯಂಟ್ಸ್ ಅಲ್ಲಿ ಬೇರೆ ಬೇರೆ ಎಡಿಷನ್ಸ್ ಎಲ್ಲ ನಿಮಗೆ ಇಂಟೀರಿಯರ್ ಕೂಡ ಚೇಂಜ್ ಆಗುತ್ತೆ, ಎಕ್ಸ್ಟೀರಿಯರ್ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಅಲ್ಲಿ ಕ್ರೋಮ್ ಅಲಾಯ್ಸ್ ಬರುತ್ತೆ, ಸ್ವಲ್ಪ ಅಲ್ಲಿ ಬ್ಲಾಕ್ ಅಲಾಯ್ಸ್ ಬರುತ್ತೆ, ಇಂಟೀರಿಯರ್ ಅಲ್ಲಿ ಸ್ವಲ್ಪ ಬ್ಲಾಕ್ ಬರುತ್ತೆ, ಬ್ಲೂಯಿಶ್ ಬರುತ್ತೆ. ಇನ್ನೊಂದ್ ಥಿಂಗ್, ಇಲ್ಲಿ ಇದು ಪೂರ್ತಿ ಇದೆ ಅಲ್ಲ, ಇದು ಏನು ಸನ್ ರೂಫ್ ಇಂದ ಈ ಕಡೆ ಮತ್ತೆ ಈ ಕಡೆ ಎಲ್ಲ ಆಂಬಿಯನ್ ಲೈಟಿಂಗ್ ಇದೆ. ನೋಡಿ ವೀಕ್ಷಕರು ಕಾಣ್ತಿರ್ಬೋದು ಮೇ ಬಿ ನಿಮಗೆ. ಇದು ಪೂರ್ತಿ ಆಂಬಿಯನ್ ಲೈಟಿಂಗ್. ಮೂಡ್ ಲೈಟಿಂಗ್ ಅಂತಾನು ಇದೆ. ಮೂಡ್ ಲೈಟಿಂಗ್ ಅಂದ್ರೆ ಮೀನ್ಸ್ ಮ್ಯೂಸಿಕ್ ಅಥವಾ ನೋಡಿ, ಈಗ ಸ್ಪೋರ್ಟ್ ಮೋಡ್ ಹಾಕ್ತೀನಿ. Sport drive mode activated. ಸ್ಪೋರ್ಟ್ ಮೋಡಿಗೆ ನಿಮಗೆ ಕಂಪ್ಲೀಟ್ ಆಗಿ ಆಂಬಿಯನ್ ಲೈಟಿಂಗ್ ಚೇಂಜ್ ಆಯ್ತು. ಸಿಟಿ ಮೋಡಿಗೆ ಬ್ಲೂ ಬಂತು. ಇದೇ ರೀತಿ ಬಹಳಷ್ಟು ಏನು ಫೀಚರ್ಸ್ ಇದೆ, ಹಿಡನ್ ಫೀಚರ್ಸ್ ಇದೆ. ಒನ್ ಟೈಮ್ ಕಂಪ್ಲೀಟ್ ಆಗಿ ರಿವ್ಯೂ ಕೊಡ್ತೀನಿ. Rough road mode is activated. ಮಾಡಕ್ ಕೆಲಸ ಸುಮ್ಮನೆ ಆಕ್ಟಿವೇಟೆಡ್ ಮಾಡ್ತಾನೆ. ಸೊ ವೀಕ್ಷಕರೇ, ಬನ್ನಿ ಒಂದು ಚಿಕ್ಕ ಡ್ರೈವ್ ಜೊತೆಗೆ ಈ ಕಾರಿನ ಪ್ರೈಸ್ ಡೀಟೇಲ್ಸ್ ತಿಳ್ಕೋಣ. ಸೊ ಬನ್ನಿ ವೀಕ್ಷಕರೇ, ಡ್ರೈವ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟೇರಿಂಗ್ ಕೂಡ ಬಹಳ ಸ್ಮೂತ್ ಆಗಿದೆ ಇದರದ್ದು ಸ್ಟೇರಿಂಗ್. ಏನು ಗಾಡಿ ಹೆವಿ ಇದೆ ಅಂತ ಹೇಳಿ ಏನು ಸ್ಟೇರಿಂಗ್ ಸ್ಟಿಫ್ ಇರೋದು ಆ ಥರ ಏನಿಲ್ಲ. ಮೇ ಬಿ ಇದು ಸ್ಪೀಡ್ಸ್ ಅಲ್ಲಿ ಎಲ್ಲ ಸ್ಟಿಫ್ ಆಗ್ಬೋದು. ಇನ್ನು ಸಿಟಿಯಲ್ಲಿ ಅಂದ್ರೂ ಬಹಳ ಸ್ಮೂತ್ ಆಗಿ ಡ್ರೈವ್ ಮಾಡ್ಬೋದು ವೀಕ್ಷಕರೇ. ನೋಡಿ ಸ್ವಲ್ಪ ಸ್ಟೇರಿಂಗ್ ಈಗ ರೈಟಿಗೆ ಹೋಗ್ತೀನಿ ನಾನು ಸ್ವಲ್ಪ, ಅದೇ ಮತ್ತೆ ಲೆಫ್ಟಿಗೆ ಸ್ಟ್ರೈಟ್ ಮಾಡುತ್ತೆ. ಲೇನ್ ಕೀಪ್ ಅಸಿಸ್ಟ್ ಅಂತಾರೆ ವೀಕ್ಷಕರೇ ಈ ಫೀಚರ್ನ. ಇದು ADAS ಅಲ್ಲಿ ಬರುವ ಫೀಚರ್. ಆದರೆ ಎಲ್ಲೋ ಕಾನ್ಸಂಟ್ರೇಷನ್ ಇದ್ದು ಎಲ್ಲೋ ಡ್ರೈವ್ ಮಾಡ್ತಾ ಇರ್ತೀರಾ ಅಂಥ ಟೈಮಲ್ಲಿ ಈ ಫೀಚರ್ಸ್ ಎಲ್ಲ ಭಾಳ ಯೂಸ್ ಆಗುತ್ತೆ. ಲೇನಿಂದ ಆ ಕಡೆ ಸ್ಟ್ರೈಟ್ ಹೋಗಿ ಡಿವೈಡರ್ ಹೋಗಿ ಗುದ್ದು ಇರೋ ಆಕ್ಸಿಡೆಂಟ್ಸ್ ಭಾಳಷ್ಟು ಆಗಿದೆ. ಸೊ ಇನ್ನು ಈ ಹ್ಯಾರಿಯರಿನ ಬೇಸ್ ವೇರಿಯಂಟಿನ ಪ್ರೈಸ್ ಸ್ಟಾರ್ಟ್ ಆಗೋದು ನಿಮಗೆ ಎಕ್ಸ್ಶೋರೂಮ್ ಪ್ರೈಸ್ 14.99 ಲ್ಯಾಕ್. ಹೌದು ವೀಕ್ಷಕರೇ, ಒಂದು ಆಲ್ಮೋಸ್ಟ್ 15 ಆಗುತ್ತೆ ನಿಮಗೆ ಈ ಕಾರಿನ ಬೇಸ್ ವೇರಿಯಂಟ್ನ ಪ್ರೈಸ್.
ಸೊ ಇನ್ನು ಇದರಲ್ಲೂ ಭಾಳಷ್ಟು ವೇರಿಯಂಟ್ಸ್ ಇದೆ. ನಿಮಗೆ ಡಾರ್ಕ್ ಎಡಿಷನ್ ಅಂತ ಸಿಗುತ್ತೆ, ಅಂದರೆ ಕಂಪ್ಲೀಟಾಗಿ ಡಿಕ್ರೋಮ್ ಆಗಿರುತ್ತೆ ಕಾರ್ ಮಾತ್ರ. ಅಂದರೆ ಫುಲ್ ಬ್ಲ್ಯಾಕ್, ಅಲಾಯ್ಸು ಬ್ಲ್ಯಾಕ್ ಇರುತ್ತೆ, ಇಂಟೀರಿಯರ್ ಬ್ಲ್ಯಾಕ್ ಇರುತ್ತೆ, ಎಕ್ಸ್ಟೀರಿಯರ್ ಬ್ಲ್ಯಾಕ್ ಇರುತ್ತೆ, ಗ್ರಿಲ್ ಬ್ಲ್ಯಾಕ್, ಯಾವುದು ನಿಮಗೆ ಬೇರೆ ಕಲರ್ ಸಿಗೋದೇ ಇಲ್ಲ. ಸೊ ಇನ್ನು ಡ್ಯೂಲ್ ಟೋನ್ ಕೂಡ ನಿಮಗೆ ಪ್ರೈಸ್ ಕಲರ್ ವೈಸು ಪ್ರೈಸು ಕೂಡ ಚೇಂಜ್ ಆಗುತ್ತೆ. ಇನ್ನು ಈ ಸ್ಪೆಸಿಫಿಕ್ ಆದ ವೇರಿಯಂಟ್ ನಾವು ಟ್ರೈ ಮಾಡಿದ್ದು ಡ್ಯೂಲ್ ಟೋನ್ ಈ ಕಲರಲ್ಲಿ ನಿಮಗೆ ಆಟೋಮೆಟಿಕ್ ವೇರಿಯಂಟಿನ ಎಕ್ಸ್ಟರ್ನಲ್ ಪ್ರೈಸ್ ಸ್ಟಾರ್ಟ್ ಆಗೋದು ನಿಮಗೆ 25,74,000, ಆಲ್ಮೋಸ್ಟ್ ಒಂದು 25.75 ಲ್ಯಾಕ್ ಆಗುತ್ತೆ ಎಕ್ಸ್ಟರ್ನಲ್ ಪ್ರೈಸ್. ಅದೇ ನೀವು ಆನ್ ರೋಡ್ ವಿಚಾರಕ್ಕೆ ಬಂದರೆ ಈ ಕಾರಿನ ಆನ್ ರೋಡ್ ಪ್ರೈಸ್ ನಿಮಗೆ ಅರೌಂಡ್ 22,93,000 ಆಗುತ್ತೆ ವೀಕ್ಷಕರೇ. ಇಂಜಿನ್ ಆಪ್ಷನ್ಸ್ ಬಗ್ಗೆ ಬಂದ್ರೆ ಇದರಲ್ಲಿ ನಿಮಗೆ 2 ಲೀಟರ್ ಡೀಸೆಲ್ ಇಂಜಿನ್ ಹಾಗೂ 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಸೊ ನೀವು ನೋಡ್ತಿರೋದು 2 ಲೀಟರ್ ಡೀಸೆಲ್ ಇಂಜಿನ್ 6 ಸ್ಪೀಡ್ ಆಟೋಮೆಟಿಕ್ ವೇರಿಯಂಟ್, ಇನ್ನು 6 ಸ್ಪೀಡ್ ಮ್ಯಾನ್ಯುಯಲ್ ಕೂಡ ಸಿಗುತ್ತೆ. ಸೊ ಈ ಇಂಜಿನ್ ನಿಮಗೆ 170 PS ನ ಪವರ್ ಹಾಗೂ 350 Nm ನ ಟಾರ್ಕ್ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಬನ್ನಿ ವೀಕ್ಷಕರೇ, ಈಗ ಈ ಕಾರಿನ 0 to 100 ಟೆಸ್ಟ್ ಮಾಡೋಣ. ಸ್ಪೋರ್ಟ್ ಮೋಡ್, Sport drive mode activated. Left foot on the brake, right foot on the accelerator. Here we go. ಸ್ಕ್ರೀನ್ ಮೇಲೆ ಟೈಮ್ ಡಿಸ್ಪ್ಲೇ ಆಗಿರ್ಬೋದು ವೀಕ್ಷಕರೇ, 0 to 100 ಎಷ್ಟಾಗಿದೆ ಅಂತ ನೋಡಿ. ಇಂಡಿಕೇಟರ್ ಆದ ತಕ್ಷಣ ವ್ಯೂ ಕೂಡ ಇಲ್ಲಿ ತೋರಿಸುತ್ತೆ ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ JBL ಸ್ಪೀಕರ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರಂತ. ಒಂದು ಒಳ್ಳೆ ಎಫೆಕ್ಟ್ ಕೂಡ ಇದೆ ಈ ಸ್ಪೀಕರ್ಸಲ್ಲಿ. ಸೊ ಸಬ್ವೂಫರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವೀಕ್ಷಕರೇ, ಇದು ಆಯಿತು ಟಾಟಾ ಹ್ಯಾರಿಯರಿನ ಸಂಪೂರ್ಣ ಮಾಹಿತಿ. ಇನ್ನು ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ವೀಕ್ಷಕರೇ. ಇನ್ನು ಇದೇ ರೀತಿ ಕನ್ನಡದಲ್ಲಿ ಕಾರ್ ರಿವ್ಯೂಸ್ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ವೀಕ್ಷಕರೇ ನೋಡಿ, ಇದು ಟಾಟಾದ ಕರು. ಇದು ಕೂಡ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ರೆಡ್ ಕಲರ್ನ ರಿವ್ಯೂ ಮಾಡಿದ್ದೀನಿ. ಸೊ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಕೋಆರ್ಡಿನೇಷನ್ ಮಾಡೋದಕ್ಕೆ. ಪೂರ್ತಿ ವಿಡಿಯೋ ಆಗಮಟ ಸರ್ ಅವರು ಪೂರ್ತಿ ಬಿಸಿಲಲ್ಲಿದ್ದರೂ ಪರವಾಗಿಲ್ಲ, ಪೂರ್ತಿ ವಿಡಿಯೋ ಆಗಮಟ ನಿಂತಿದ್ರು ಪಾಪ. ಸೊ ವೀರು, ನಿನಗೂ ಥ್ಯಾಂಕ್ ಯು, ವೆಲ್ಕಮ್. ಸೊ ಇದೇ ರೀತಿ ಕನ್ನಡದಲ್ಲಿ ಕಾರ್ ರಿವ್ಯೂಸ್ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.